ಕ್ಷೇತ್ರ ಈ ಬಾರಿ ಬಹಳ ಗಮನ ಸೆಳೆದಂತಹ ಕ್ಷೇತ್ರ. ಯಾಕಂದ್ರೆ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರಿಂದಲೂ ಶುರುವಾಗಿತ್ತು. ಕಾಗೇರಿಗೆ ಟಿಕೆಟ್ ಕೊಟ್ಟ ನಂತರವೂ ಕೂಡ ಬಹಳಷ್ಟು ಪ್ರಶ್ನೆಗಳಿತ್ತು. ಆದ್ರೆ ಅಲ್ಲಿ ಕಾಗೇರಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಬಹಳ ದೊಡ್ಡ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಗೆಲುವು ಸಿಕ್ಕಿದೆ. ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿದ್ದು ರೂಪಾಲಿ ನಾಯ್ಕ್ ಫುಲ್ ಖುಷಿಯಾಗಿದ್ದಾರೆ. ಅಲ್ಲಿಯ ಸಾರಥ್ಯವನ್ನ ವಹಿಸಿದ್ದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಈ ಗೆಲುವಿನಲ್ಲಿ ಬಹಳ ಖುಷಿ ಪಟ್ಟಿದ್ದಾರೆ. ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಗೇರಿಗೆ ಅತಿ ಹೆಚ್ಚು ಲೀಡ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಪಡೆದಿದ್ದೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಕಸಭೆ ಫಲಿತಾಂಶ ಬಂದಿದ್ದು ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋದ್ರೆ ಕಾಗೇರಿಗೆ 3,30,000ಕ್ಕೂ ಹೆಚ್ಚಿನ ಲೀಡ್ ಸಿಕ್ಕಿದೆ. ಭರ್ಜರಿ ಗೆಲುವು ಸಿಕ್ಕಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಸಿಕ್ಕಂತಹ ಗೆಲುವಿನ ಬಗ್ಗೆ ರೂಪಾಲಿ ನಾಯ್ಕ್ ಮಾತಾಡಿದ್ದಾರೆ. ಬಹಳ ಖಡಕ್ ರಾಜಕಾರಣಿ ಅಂತಲೇ ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಳೆದ ಬಾರಿ ಅನಂತಕುಮಾರ್ ಹೆಗಡೆ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ರು. ಪ್ರಚಾರಕ್ಕೆ ಆಗ್ಲಿ ಅಥವಾ ಸಹಕಾರ ಆಗ್ಲಿ ಕೊಡ್ತಾ ಇಲ್ಲ ಅನ್ನೋದರ ಬಗ್ಗೆ. ಶಿವರಾಮ್ ಹೆಬ್ಬಾರ್ ಅವರ ಬಗ್ಗೆಯೂ ಕೂಡ ಒಂದಷ್ಟು ಬೇಸರವನ್ನ ಹೊರಹಾಕಿದ್ರು. ಈಗ ಈ ಗೆಲುವಿನ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ದಾಖಲೆ ಮತಗಳೊಂದಿಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಬಾವುಟನ ಹಾರಿಸಲು ಸಫಲರಾಗಿರುವಂಥದ್ದು. ಸೊ ಕಾಗೇರಿಗೆ ಸಾರಥಿಯಾಗಿದ್ದಂತಹವರು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದಂತಹ ರೂಪಾಲಿ ನಾಯ್ಕ್ ಅವರು. ಸೊ ಬಿಜೆಪಿಯ ಗೆಲುವಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅವರಿದ್ದಾರೆ. ನೇರವಾಗಿ ಮಾತಾಡುವ. ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಗೆಲುವು ಕೂಡ ಅಷ್ಟೇ ಕೂಡ ಭಾಳ ಎಲ್ಲರೂ ಹೇಳ್ತಾ ಇದ್ರು, ಭಾಳ ಕಠಿಣ ಇದೆ, ಮುಂದೆ ಆಗೋದಿಲ್ಲ, ಅದೆಲ್ಲನೂ ಹೇಳ್ತಾ ಇದ್ರು. ಆದರೆ ನಾವು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ವಿ. ಯಾವುದು ಕೂಡ ನಮಗೆ ಕಠಿಣ ಅಲ್ಲ, ಇದು ಭಾಳ ಈಸಿ. ನಾವು ಯಾಕಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದು ಭಾಳ ಒಂದು ಹಿಂದಿನಿಂದಲೂ ಕೂಡ ಭಾಳ ಗಟ್ಟಿಯಾದ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಗಟ್ಟಿಯಾದ ಸ್ಥಳ. ಎಲ್ಲ ಘಟಾನುಘಟಿಗಳು ಹಿಂದೆ ಸರಿದಾಗ ನೀವು ಕಾಗೇರಿ ಅವರಿಗೆ ಸಾರಥಿಯಾಗಿ ನಿಂತ್ಕೊಂಡ್ರಿ. ಆದರೆ ಒಂದು ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ ಕೆಲವೊಂದು ಮುಖಂಡರಾಗಿರ್ಬೋದು ನಿಮಗೆ ನಿಮ್ಮನ್ನು ಸಂಪರ್ಕಿಸಿ ನೀವು ಕಾಗೇರಿಗೆ ಸಪೋರ್ಟ್ ಕೊಡಬಾರ್ದು ಎಂಬುದು ಸಾಕಷ್ಟು ಒತ್ತಡ ಹಾಕಿದ್ರು. ಕೆಲವೊಂದು ಕಡೆ ಬೆದರಿಕೆ ಕೂಡ ಹಾಕಿದ್ರು ಅಂತ. ಇದು ಎಷ್ಟು ಸರಿ, ನಿಜನಾ? ಅದಂತೂ ನಡೆದು ಸತ್ಯ. ಈ ಸಲ ನಾವು ಮೋದಿಜಿಯವರ ಸಲುವಾಗಿ, ದೇಶದ ಸಲುವಾಗಿ, ದೇಶದ ಜನತೆ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು. ಅಭ್ಯರ್ಥಿ ಯಾರೇ ಆಗಿರಲಿ, ಅದು ನೆಮ್ಮದಿ ಆಗಿತ್ತು. ಅಭ್ಯರ್ಥಿ ಯಾರೇ ಆಗಲಿ ನಾವು ಅವರನ್ನು ಗೆಲ್ಲಿಸುವಂಥದ್ದು. ಇವತ್ತು ನಮ್ಮ ಸ್ಪೀಕರ್ ಆಗಿ ಮತ್ತು ಕಾಗೇರಿ ಸರ್ ಅವರು ಕೂಡ 6 ಬಾರಿ ಶಾಸಕರಾಗಿ ಅವರು ಇದ್ದವರು. ಮತ್ತು ಅವರಿಗೆ ಭಾಳ ಒಂದು ನಾಲೆಜ್ ಸಹ ತುಂಬ ಇದೆ. ಆ ನಿಟ್ಟಿನಲ್ಲಿ ಅವರ ಒಂದು ಗೆಲುವಿಗೆ ಕೂಡ ಅದು ಕೂಡ ಕಾರಣ ಇದೆ. ಯಾಕಂದರೆ ಅವರಿಗೆ ನಾವು ಎಲ್ಲರೂ ವಿಚಾರ ಮಾಡಿ ಎಲ್ಲರೂ ಜನರು ಮತದಾನ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಕೂಡ ಸಾಕಷ್ಟು ಮತಗಳು ಅಂದರೆ ಸ್ಥಾನಗಳು ಬಿ ಜೆ ಪಿ ಒಲ್ದು ಬಂದಿದೆ. ಕೇಂದ್ರದಲ್ಲಿ ಕೂಡ ಈಗ ಮತ್ತೆ ವಾಪಸ್ ಬಿ ಜೆ ಪಿ ಸರ್ಕಾರ ಬರ್ತದೆ. ಸೊ ಅಭಿವೃದ್ಧಿಯ ಶಕೆ ಮತ್ತೆ ಪ್ರಾರಂಭ ಆಗ್ಬೋದು, ಮುಂದುವರಿತದ? ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ನಡೆಸಲಿಕ್ಕೆ ಇದೆಯಾ? ಮುಂದೆ ಏನು ಯೋಜನೆಯನ್ನು? ಅಂದರೆ ಒಂದು ವಿಚಾರಬಂಧವಾಗಿ ಅವರು ಇದ್ದಾಗ, ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅನೇಕ ರೈತರ ಪರವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಪ್ರತಿಯೊಬ್ಬರಿಗೂ ಯಾರಿಗೂ ಬಿಟ್ಟಿಲ್ಲ ಅಂಥದ್ದು ಕೆಲಸಗಳನ್ನು ಅವರು ಮಾಡಿದರು. ಹಾಗೆ ಅವ್ರ ಮಗ ಇವತ್ತು ರಾಜ್ಯಾಧ್ಯಕ್ಷರಾದ ಮೇಲೂ ಕೂಡ ರಾಜ್ಯಾಧ್ಯಕ್ಷರ ಪಕ್ಷ ಸಂಘಟನೆ ಜೊತೆಗೂ ಕೂಡ ನಾವೆಲ್ಲ ಪದಾಧಿಕಾರಿಗಳು ಉಪಾಧ್ಯಕ್ಷರಾಗಿರೋದು ಕೂಡ ಎಲ್ಲೋ ಒಂದು ಕಡೆ ಮಾತಿಗೆ ಜನರ ಸಮಸ್ಯೆಗಳಿಗೆ ನಾವು ಭಾಳ ಒತ್ತನ್ನು ಕೊಡಬೇಕು. ಎಲ್ಲೂ ಏನೂ ಇದ್ದರೂ ಕೂಡ ಅವರನ್ನು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ನಮ್ಮ ಜನರು ಅಲ್ಲಿ ಅತಂತ್ರ ಆಗಬಾರ್ದು. ಪಂಚಾಯಿತಿಗಳಲ್ಲಾಗಲಿ ಇನ್ನಿತರಗಳಲ್ಲಿ ಜನರ ಸೇವೆಯನ್ನು ಮಾಡುವಂಥದ್ದು ಈ ಕೆಲಸ ಕೂಡ ನೀವು ಸ್ಟಾರ್ಟ್ ಇಡಬೇಕು ಅನ್ನೋದು ನಮ್ಗೆ ಆವಾಗಿಂದ ಅವರು ಹೇಳ್ಕೊಂಡು ಬರ್ತಾ ಇರೋದು. ನಮಗೇನು ಯಡಿಯೂರಪ್ಪಾಜಿಯವರು ಏನು ಹೇಳ್ತಾ ಇದ್ರು ಅದೇನೋ ಅವರು ಕೂಡ ಇವತ್ತು ಹೇಳ್ಕೊಂಡು ಬರುವಂಥದ್ದು. ಮತ್ತು ಸಮೀಪದಲ್ಲಿ ಇಷ್ಟೊಂದು ಸೀಟು ಅವರು ಗಳಿಸಿದ್ದಾರೆ ಅಂದರೆ ಮುಂದಿನ ಒಂದು ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಬಂದೇ ಬರ್ತದೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇದು ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲಾಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.